ಹುಡುಗರು ಕೊಡ್ರಪ್ಪ ಪೇರೆಂಟ್ಗಿನ ಇಂಪಾರ್ಟೆಂಟ್ ತಮಗಿನ ಅತ್ಯಧಿಕ ಅಂಕಗಳನ್ನು ಗಳಿಸುತ್ತಾಗುತ್ತೆ. ಹಾಗೆ ಮಹಿಳೆಯರಿಗೆ ಈಕೆ ಮಲ್ಲಮ್ಮ ತಾಯಿ ಒಂದು ಪ್ರೇರಣೆ. ಈಗಿನ ಹಾಗೆ ಮಹಿಳಾ ಒಂದು ಏನು ಸಬಲೀಕರಣ ಇದೆ ಅದು ಆ ಕಾಲದಲ್ಲೇ ಆಕೆ ತೋರಿಸ್ತಾಳೆ. ತನ್ನ ಅತ್ತೆ ಪಾಠ ಕೊಟ್ಟರೂ ಸಹ ಆಕೆ ಯಾವುದೇ ಒಂದು ಚಿಂತನೆ ಮಾಡದೆ ಒಂದು ಸಹಬಾಳ್ವೆ ನಡೆಸ್ತಾಳೆ. ಆಕೆಯ ಒಂದು ನಡೆನುಡಿಗಳ ನಮ್ಮಲ್ಲಿ ಈ ಸಮಯ ಟೀನೇಜ್ ಅಂತ ಹೇಳ್ತಾರೆ, ಮಕ್ಕಳು ಹೆಣ್ಮಕ್ಳು ಗಂಡ್ಮಕ್ಳು ಇಬ್ಬರಿಗೂ ಹೇಳ್ತೀನಿ ಒಂದು ಕಿವಿ ಮಾತು. ಈ ಸಮಯದಲ್ಲಿ ತಾವು ನೇರವಾಗಿ ಟಾರ್ ರೋಡಲ್ಲೇ ಹೋಗ್ಬೇಕೆ ಹೊರತು ಅಕ್ಕಪಕ್ಕ ಮುಳ್ ರೋಡ್ ಕಲ್ ರೋಡಲ್ಲಿ ಹೋಗ್ಬಾರ್ದು. 90%, 99% ತಗೊಂಡಿದ್ದೀನಿ. ಇದನ್ನು ಕಂಟಿನ್ಯೂ ಮಾಡಬೇಕು. ನಿಮ್ಮ ಗುರಿ ಏನು? ಡಾಕ್ಟರ್ ಆಗಬೇಕಾ, ಇಂಜಿನಿಯರ್ ಆಗಬೇಕಾ, ಏನೋ ಒಂದು ನಿಮ್ಮ ಗುರಿ ಇರ್ತದೆ. ಕಡೇ ಪಕ್ಷ ನೀವು ಏನು ಆಗ್ತಿದ್ರು ಕೂಡ ನನ್ನ ಮನೆಗೆ ಸಮಾಜಕ್ಕೆ ಒಳ್ಳೆ ವ್ಯಕ್ತಿಗಳಾಗಬೇಕು ಅಂತೇಳಿ ಕೂಡ ಮಾಡ್ತಾ ಇರ್ತಾರೆ. ನಾವು ಸಹ ಇವತ್ತಿನಂತ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಅವ್ರ ಪೋಷಕರು ಇರ್ಬೋದು, ನಮ್ಮ ಸಮುದಾಯದವರು ಇರ್ಬೋದು, ಮಲ್ಲಮ್ಮನವರು ಮತ್ತು ವೇಮಣ್ಣನವರ ಪದ್ಯಗಳ ಪುಸ್ತಕಗಳು ಎಲ್ಲ ಬಹಳಷ್ಟು ತಮ್ಮ ಶಾಲೆಗಳಲ್ಲಿ ಸಿಗ್ತವೆ. ಅದನ್ನು ತಾವೆಲ್ಲ ತಗೊಂಡು ಆ ಪುಸ್ತಕಗಳನ್ನು ಓದಬೇಕು. ವೇಮಣ್ಣನವರ ಇತಿಹಾಸ ಏನಿದೆ, ಮಲ್ಲಮ್ಮನವರ ಇತಿಹಾಸ ಏನಿದೆ, ಇದನ್ನೆಲ್ಲ ನಾವೆಲ್ಲ ತಿಳ್ಕೊಂಡಾಗ गिर जाएगी। तो मैं सबसे पहले एक बात कहूंगा, भस्मासुर राहुल गांधी, हमें नहीं पता था कि भस्मासुर अब एक ज्योतिष भी बन जाएंगे। वो एक दुग्गल साहब का कैरेक्टर होता था, वो रोज सुबह उठता था, उसको कुछ नया चाहिए होता था। तो ये जो नकली गैंडी है, ये भारतीय राजनीति के भस्मासुर तो है ही, हम सब जानते हैं, लेकिन अब ये ज्योतिष भी बन गए।